ಕೊಲೆ ಆರೋಪಿ ದರ್ಶನ್ಗೆ ತಪ್ಪದ ಬಳ್ಳಾರಿ ಟೆನ್ಷನ್. ಬಳ್ಳಾರಿಗೆ ಶಿಫ್ಟ್ ಆಗ್ತಾರಾ ಹಾಗಾದ್ರೆ ಕೊಲೆ ಆರೋಪಿ ದರ್ಶನ್? ಇಲ್ಲ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರ್ತಾರ? ಕಾರಾಗೃಹದಲ್ಲೇ 2 ಬೆಡ್ಡು 2 ದಿಮ್ ಸಿಗುತ್ತಾ? ಯಾಕಂದರೆ ಚಳಿ ಬೇರೆ ಜಾಸ್ತಿ ಅಲ್ವಾ, ಹಾಗಾಗಿ ದರ್ಶನ್ಗೆ ನಿದ್ದೆ ಮಾಡೋಕ್ಕಾಗ್ತಿಲ್ವಂತೆ. ಸೊಳ್ಳೆಗಳ ಕಾಟ ಬೇರೆ, ಚಳಿ ಸಿಕ್ಕಾಪಟ್ಟೆ ಇದೆ ಅಂತೆ. 2 ಬೆಡ್ಶೀಟು 2 ಬೆಡ್ ಕೊಡಬೇಕು ಅಂತ ಎಕ್ಸ್ಟ್ರಾ ಒಂದೊಂದು ಕೇಳಿದಾರಷ್ಟೇ. ನೋಡಿ ಎಂಥ ಪರಿಸ್ಥಿತಿ ಬಂದುಬಿಡ್ತು ದರ್ಶನ್ಗೆ ಅಂಥೇಳಿ. ಅಂದರೆ ಅವ್ರ ಪರಿಸ್ಥಿತಿ ಸಾಮಾನ್ಯ ಕೈದಿಗಳಂತಿದೆ ಅಷ್ಟೇ. ನಾರ್ಮಲ್ ಆಗಿ ಅವಕಾಶಗಳು ಇರಬಹುದು. ಕೋರ್ಟ್ ಇನ್ನೂ ಕೂಡ ಅಂತಿಮವಾಗಿ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ದರ್ಶನ್ ಬಳ್ಳಾರಿ ಭವಿಷ್ಯ ಸೆಪ್ಟೆಂಬರ್ 9ಕ್ಕೆ ನಿರ್ಧಾರ ಆಗುತ್ತೆ. ಹೆಚ್ಚುವರಿ ಬೆಡ್ ದಿಂಬಿನ ಬಗ್ಗೆ ಕೂಡ ಅವತ್ತೇ ಆದೇಶ ಬರುತ್ತೆ. ಬಹುಶಃ ನಮ್ಗನ್ನಿಸ್ತಾ ಇದೆ ಬೆಡ್ಡು ದಿಂಬು ಕೊಡೋದ್ರಲ್ಲಿ ಏನೂ ಜಾಸ್ತಿ ಅಲ್ಲಿ ಹೊರೆ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ದುಡ್ಡು ಕೊಟ್ಟು ಅಲ್ಲಿ ಖರೀದಿ ಮಾಡಲಿಕ್ಕೂ ಕೂಡ ಅವಕಾಶಗಳು ಇರ್ತವೆ. ಸೆಪ್ಟೆಂಬರ್ 9ಕ್ಕೆ ಆದೇಶವನ್ನು ನ್ಯಾಯಾಲಯ ಕಾಯ್ದಿರಿಸಿದೆ. 64ನೇ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಕಾಯ್ದಿರಿಸಿದೆ ಕೋರ್ಟ್. ದರ್ಶನ್ ಪಾಲಿಗೆ ಸೆಪ್ಟೆಂಬರ್ 9 ಮಹತ್ವದ ದಿನ ಆಗಿದೆ. ಇನ್ನು ದರ್ಶನ್ ಪರ ಸುನೀಲ್ ಅವರು ವಾದವನ್ನು ಮಂಡಿಸಿದರು. ಹಾಗಾದರೆ ಏನಿತ್ತು ವಾದದಲ್ಲಿ? ದರ್ಶನ್ ಸೆಲೆಬ್ರಿಟಿ ಹಿನ್ನೆಲೆ ಜೈಲಾಧಿಕಾರಿಗಳಿಂದ ಕಾನೂನು ದುರ್ಬಳಕೆ ಆಗಿದೆ. ಜೈಲಿನಲ್ಲಿ ದರ್ಶನ್ ವರ್ತನೆ ಸರಿಯಿಲ್ಲ ಅನ್ನೋದಕ್ಕೆ ಕಾರಣಗಳೇ ಇಲ್ಲ. 2024ರಲ್ಲಿ ಶಿಫ್ಟ್ ಮಾಡಲು ರಾಜಾತಿಥ್ಯ ಕಾರಣ ಆಗಿತ್ತು ಅಷ್ಟೇ. ಆ ಸಮಯದಲ್ಲಿ ಕೇವಲ ಆರೋಪಿಗಳ ಮೇಲೆ ಮಾತ್ರ ಕೇಸ್ ಆಗಿಲ್ಲ, ಜೊತೆಗೆ ಜೈಲಾಧಿಕಾರಿಗಳ ಮೇಲೂ ಕೂಡ ಕೇಸ್ ಆಯ್ತಲ್ವಾ, ಆ ವಿಷಯ ಮುಚ್ಚಿಟ್ಟಿದ್ದಾರೆ. ಜೈಲಾಧಿಕಾರಿಗಳು ಸೇಫ್ ಆಗಲು ದರ್ಶನ್ ಶಿಫ್ಟ್ಗೆ ಮುಂದಾಗಿದ್ದಾರಷ್ಟೇ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 2000ಕ್ಕಿಂತ ಹೆಚ್ಚು ಕೈದಿಗಳಿದ್ದಾರೆ. ಯಾರನ್ನೂ ಕೂಡ ವರ್ಗಾವಣೆಗೆ ಇಲ್ಲದ ಇಂಟ್ರೆಸ್ಟು ದರ್ಶನ್ ಅವರು ವರ್ಗಾವಣೆಗೆ ಯಾಕೆ ಅಂತ ಇವರು ಪ್ರಶ್ನೆ ಸುನಿಲ್ ಅವ್ರದ್ದು. ಇನ್ನು ಅಲ್ಲಿ ದಯಾನಂದ್ ಇದ್ದಾರಲ್ವಾ, ಕಾರಾಗೃಹ IDGP, ಅವ್ರ ಸೂಚನೆ ಮೇರೆಗೆ ಇವರು ಅರ್ಜಿ ಹಾಕಿದಾರಷ್ಟೇ. ಅಧಿಕಾರಿಗಳು ಟ್ರಯಲ್ ವೇಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗೋಕ್ಕೆ ಸಾಧ್ಯ ಇಲ್ಲ. ಬೇಲ್ ಮೇಲಿದ್ದವ್ರಿಗೆ ವಿಡಿಯೋ ಕಾನ್ಫರೆನ್ಸ್ಗೆ ಅವಕಾಶ ಕೊಡ್ತಾರಾ ಇವರು? ಇಲ್ವಲ್ಲ. ಹಾಗಾದರೆ ದರ್ಶನ್ಗೆ ಯಾಕೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ? ವಿಡಿಯೋ ಕಾನ್ಫರೆನ್ಸ್ ಆಗಲ್ಲ, ಕಷ್ಟ ಆಗುತ್ತೆ. ಜೈಲಿನಲ್ಲಿ ಅಗತ್ಯ ವಸ್ತುಗಳನ್ನು ಸ್ವಂತವಾಗಿ ಪಡೆಯಲು ಅವಕಾಶ ಇದೆ. ಇನ್ನು NIA ಪ್ರಕರಣವೊಂದರಲ್ಲಿ ಜೈಲು ವೈದ್ಯ ಆರೋಪಿಯಾಗಿದ್ದಾರೆ. ಅಂಥ ವೈದ್ಯ ಆರೋಪಿಗೆ ವಿಶೇಷ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಆದರೆ ದರ್ಶನ್ಗೆ ಜೈಲಿನ ಸೆಲ್ನಿಂದ ಹೊರಗೆ ಬರೋಕ್ಕೆ ಬಿಡ್ತಾ ಇಲ್ಲ ಇವರು. ಹೀಗಿದ್ದಾಗ ಸೌಲಭ್ಯಕ್ಕೆ ಲಿಖಿತ ಮನವಿ ನೀಡಲು ಹೆಂಗೆ ಸಾಧ್ಯ? ಇನ್ನು 1 ತಿಂಗಳಿಂದ ಕುಟುಂಬಸ್ಥರಿಗೆ ಫೋನ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಅಂದರೆ ಜೈಲಾಧಿಕಾರಿಗಳು ಬೇಕು ಅಂತಲೇ ದರ್ಶನ್ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡಿದ್ದಾರೆ. ಫೋನು ಮಾಡೋಕ್ಕೆ ಬಿಡ್ತಾ ಇಲ್ಲ ಕುಟುಂಬಸ್ಥರೊಂದಿಗೆ. 1 ತಿಂಗಳಾಯ್ತು ಅವಕಾಶ ಕೊಟ್ಟಿಲ್ಲ. ಇನ್ನು ಜೈಲಲ್ಲಿ ಏನಾದರೂ ಸೌಲಭ್ಯ ಬೇಕು ಅಂದರೆ ದುಡ್ಡು ಕೊಡಬೇಕು. ಬಲಗೈಗೆ ಆಪರೇಷನ್ ಆಗಿದೆ. ಇನ್ನು ದರ್ಶನ್ ಶೀತದಿಂದ ಕೈ ಮೂವ್ಮೆಂಟ್ ಆಗ್ತಾ ಇಲ್ಲ ಅವ್ರಿಗೆ. ಹೀಗಾಗಿ ದರ್ಶನ್ರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬಾರ್ದು. ಹಾಸಿಗೆ, ದಿಂಬು, ಬಟ್ಟೆ, ಕನಿಷ್ಠ ಸೌಲಭ್ಯ ನೀಡುವಂತೆ ಆದೇಶ ಕೊಡಬೇಕು ಅಂತ ದರ್ಶನ್ ಪರ ವಕೀಲ ಸುನೀಲ್ ಅವರು ವಾದವನ್ನು ಮಂಡಿಸಿದರು.